ಹಾರೋಗೇರಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಭ್ರಷ್ಟಾಚಾರ ಮಿತಿಮೀರಿದ್ದು ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಠಾಣಾಧಿಕಾರಿ ಮಾಳಪ್ಪ ಪೂಜಾರಿಯ ವಿರುದ್ಧ ಪ್ರತಿಭಟನೆಯ ಮೂಲಕ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಕುಡಚಿ ಶಾಸಕ ಪಿ ರಾಜೀವ್ ಹರಿಹಾಯ್ದಿದ್ದಾರೆ. ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಚನ್ನಋಷಭೇಂದ್ರ ಲೀಲಾಮಠದಿಂದ ಪೊಲೀಸ್ ಠಾಣೆಯವರೆಗೆ ಬೇಕೇ ಬೇಕು ನ್ಯಾಯ ಬೇಕು, ಪಿ ರಾಜೀವ್ಗೆ ಜೈ ಎಂಬ ಜಯಘೋಷದೊಂದಿಗೆ ನೂರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯ ಮೂಲಕ ಸಿಪಿಐ ಕಚೇರಿಗೆ ಆಗಮಿಸಿ ಡಿಎಸ್ಪಿ ಪ್ರಶಾಂತ್ ಮುನ್ನಳ್ಳಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ನ್ಯಾಯ ಅರಸಿ ಬಂದ ಅಮಾಯಕರಿಗೆ ನ್ಯಾಯ ಕೊಡಿಸಬೇಕು. ಠಾಣಾಧಿಕಾರಿ ಮಾಳಪ್ಪ ಪೂಜಾರಿ ಅವರು ತಿಗಣೆ ರಕ್ತ ಹೀರುವಂತೆ ಅಮಾಯಕರಿಂದ ಹಣ ಪೀಕುತ್ತಿರುವ ಇಂತಹ ಮಾನವೀಯತೆಯನ್ನ ಮರೆತ ರಾಕ್ಷಸ ಪ್ರವೃತ್ತಿಯ ಪಿಎಸ್ಐ ಅವರಿಂದ ಜನರು ನ್ಯಾಯ ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಿವಿಲ್ ವಿಷಯದಲ್ಲಿ ಕೈ ಹಾಕುತ್ತಿರುವ ಮಾಳಪ್ಪ ಪೂಜಾರಿ ಅವರ ನಡೆ ನಿಜಕ್ಕೂ ಬೇಸರ ತರಿಸುವಂತದ್ದು. ಇಂತಹ ವ್ಯಕ್ತಿಗಳಿಗೆ ಕಾಕಿ ಹಾಕಲು ಲಾಯಕ್ಕಿಲ್ಲ. ಆದರೆ ಸಿವಿಲ್ ವ್ಯಾಜ್ಯದಲ್ಲಿ ಜಗಳ ಸಂಭವಿಸದಂತೆ ರಕ್ಷಣೆ ಕೊಡಬಹುದೇ ಹೊರತು ಹಸ್ತಕ್ಷೇಪ ಮಾಡುವಂತಿಲ್ಲ. ಆದರೆ ಠಾಣಾಧಿಕಾರಿ ಮಾಳಪ್ಪ ಪೂಜಾರಿ ಅವರು ಸಿವಿಲ್ ಮ್ಯಾಟರ್ಗಳಲ್ಲಿ ಹಣ ಪಡೆಯುತ್ತಿದ್ದಾರೆ ಎಂದು ನೇರವಾಗಿ ಆರೋಪಿಸಿದರು. ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಜನಸಾಮಾನ್ಯರ ರಕ್ಷಣಾ ಕೇಂದ್ರಗಳು ಆಗಬೇಕು ಅನ್ನುವಂಥದ್ದು ಮೂಲ ಪೊಲೀಸ್ ಮ್ಯಾನ್ಯುವಲ್ನ ಉದ್ದೇಶ. ಕಾನೂನನ್ನು ಬಳಸಿಕೊಂಡು ಲಂಚವನ್ನು ವಸೂಲಿ ಮಾಡುವಂಥದ್ದು ಇದೆಯಲ್ಲ, FIR ಆಗಿದೆ ಅಂತ ಹೇಳಿ ಸುಳ್ಳು FIR ಆಗಿದೆ ಅಂತ ಗೊತ್ತಾದ ಮೇಲೂ, ಈತ ನಿರಪರಾಧಿ ಇದ್ದಾನೆ ಅಂತ ಗೊತ್ತಾದ ಮೇಲೂ ಲಂಚಕ್ಕಾಗಿ ಅವನಿಗೆ ನಿನ್ನನ್ನು ಅರೆಸ್ಟ್ ಮಾಡ್ತೀನಿ, ನಿನ್ನ ಮನೆಗೆ ಪೊಲೀಸನ್ನು ಕಳಿಸ್ತೀನಿ, ನೀನು ಬಂದು ಭೇಟಿಯಾಗು ಅಂತ ಹೇಳುವಂಥದ್ದು, ಕಾನೂನಾತ್ಮಕವಾಗಿ ಬೇಲ್ ಆದ ಮೇಲೆ 2 ಲಕ್ಷ ಕೊಡು ಅಂತ ಹೇಳಿ ಲಂಚಕ್ಕೆ ಡಿಮಾಂಡ್ ಇಡುವಂಥದ್ದು, ಸಿವಿಲ್ ಮ್ಯಾಟರ್ನಲ್ಲಿ ಪೊಲೀಸರಿಗೆ ಅಧಿಕಾರವೇ ಇಲ್ಲ. ಆ ಸಿವಿಲ್ ಮ್ಯಾಟರ್ನಲ್ಲಿ ಇವರು ಬೇರೆಯವರಿಗೆ ಪೊಸೆಷನ್ ಕೊಡಿಸೋದಕ್ಕೆ ಹೋಗುವಂಥದ್ದು, ಇದು ಇತ್ತೀಚಿನ ದಿನಗಳಲ್ಲಿ ಮಿತಿ ಮೀರಿ ಹೋಗಿದೆ. ಇದರ ಬಗ್ಗೆ ಇವತ್ತು ಹೋರಾಟವನ್ನು ಮಾಡಿದ್ದೇವೆ. ಸೂಕ್ತ ತನಿಖೆಯನ್ನು ಕೈಗೊಳ್ತವೆ, ನಿಮ್ಮ ಹತ್ರ ಇರುವಂತಹ ಸಾಕ್ಷ್ಯಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ನಾವು ಎಲ್ಲವನ್ನ ಸಾಕ್ಷ್ಯಾಧಾರವನ್ನು ಕೊಟ್ಟಿದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ ವ್ಯವಸ್ಥೆ ಹೇಗಿರುತ್ತೆ ಅಂದರೆ, ಕೆಳಗಿನವನು ತಪ್ಪು ಮಾಡಿದರೆ ಮೇಲಿನ ವರಿಷ್ಠಾಧಿಕಾರಿಗಳು ಪ್ರಾಮಾಣಿಕವಾಗಿದ್ದರೆ ಕೆಳಗಿನವನು ಹೆದರ್ತಾನೆ. ಸೊ ಜನಸಾಮಾನ್ಯರು ಈಗ ನಿರ್ಧಾರ ಮಾಡ್ತಾರೆ. ಈತ ಭ್ರಷ್ಟ ಅನ್ನೋದು ಜನರ ಮನಸ್ಸಿಗೆ ಗೊತ್ತಿದೆ, ಜನರು ಅನುಭವಿಸ್ತಿದ್ದಾರೆ. ಇದು ವರಿಷ್ಠ ಅಧಿಕಾರಿಗಳ ಮನಸ್ಸಿಗೆ ಬರಲಿಲ್ಲ ಅಂದರೆ ಒಂದು ಪ್ರಾಮಾಣಿಕ ತನಿಖೆ ಆಗಿರಲಿಕ್ಕಿಲ್ಲ, ಅಥವಾ ನಾವು ಹೇಳೋದು ಸುಳ್ಳಿರಬೇಕು, ಇಲ್ಲ ಇವ್ರ ರಕ್ಷಣೆ ಇಡಬೇಕು. ಇದನ್ನು ಈ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ. ಪೊಲೀಸ್ ವ್ಯವಸ್ಥೆ ಬಗ್ಗೆ ವರಿಷ್ಠರ ಗಮನಕ್ಕೆ ತಂದಾಗ ಇವರು ಏನು ಕ್ರಮ ತಗೊಳ್ತಾರೆ ಅನ್ನೋದ್ರ ಮೇಲೆ ವರಿಷ್ಠಾಧಿಕಾರಿಗಳು ವಿಶ್ವಾಸ ಉಳಿಸ್ಕೊಳ್ತಾರೆ. ಇಲ್ಲ ಜನಸಾಮಾನ್ಯರಿಗೆ ನಾನು ಸಾರ್ವಜನಿಕ ಜೀವನದಲ್ಲಿರೋನು, ಒಂದು ನಾನು ಸುಳ್ಳು ಹೇಳ್ತಿರ್ಬೇಕು, ಇಲ್ಲ ಅಂದರೆ ವರಿಷ್ಠರು ಜನಸಾಮಾನ್ಯರ ದೃಷ್ಟಿಯಲ್ಲಿ ಅವರು ವಿಶ್ವಾಸ ಕಳ್ಕೊಳ್ಬೇಕು. ಎರಡರಲ್ಲಿ ಒಂದಾಗತ್ತೆ. ಹಾಗಾಗಿ ಪ್ರಾಮಾಣಿಕ ಅಧಿಕಾರಿಗಳು ಇರಬೇಕು. ಭ್ರಷ್ಟ ಅಧಿಕಾರಿಗಳು ಇದ್ದರೆ ತಮ್ಮ ಮೂಲಕ ಎಲ್ಲರಿಗೂ ಹೇಳ್ತಾನೆ, ಯಾವನೇ ಒಂದು ಪೈಸೆ ಲಂಚ ಕೇಳಿದರೆ ಗಟ್ಟಿಯಾಗಿ ಎದುರಿಸುವಂತಹ ದಿಟ್ಟತನವನ್ನು ತೋರಿಸಿ. 10 ವರ್ಷದಲ್ಲಿ ನಾನು ಶಾಸಕನಾಗಿದ್ದಾಗ ಭಾಳ ವಿಶ್ವಾಸದಿಂದ ಹೇಳ್ತಿದ್ದೆ ಈ ಮಾತು. ನನ್ನ ತಾಲೂಕಿನಲ್ಲಿ ಯಾವುದೇ ಒಬ್ಬ ಅಧಿಕಾರಿ 10 ಪೈಸೆ ಲಂಚ ಕೇಳಿದರೆ ಒಂದು ಆ 10 ಪೈಸೆಯಲ್ಲಿ ನನಗೆ ಶೇರ್ ಇರಬೇಕು, ಇಲ್ಲ ಅಂದರೆ ಭ್ರಷ್ಟಾಚಾರ ತಡೆಯುವಲ್ಲಿ ನಾನು ವಿಫಲ ಆಗಬೇಕು. ಹಾಗಾಗಿ ಯಾವನೇ ಅಧಿಕಾರಿ ನನ್ನ ಕ್ಷೇತ್ರದಲ್ಲಿ 10 ಪೈಸೆ ಲಂಚ ಕೇಳಿದರೆ ನನ್ನ ಹತ್ರ ಬನ್ನಿ, ನಾನು ಅದರ ಜವಾಬ್ದಾರಿ ತಗೊಳ್ತೀನಿ ಅಂತ ಹೇಳ್ತಿದ್ದೆ. ಈಗ ಭ್ರಷ್ಟಾಚಾರ ಮಿತಿ ಮೀರಿದೆ.
ಇದರ ವಿರುದ್ಧ ನಿರಂತರವಾಗಿ ಹೋರಾಟ ಆತ ಭ್ರಷ್ಟಾಚಾರದಲ್ಲಿ ಮುಳುಗಿರೋದು ಸತ್ಯ ಅಂತೇಳಿ ಗೊತ್ತಾದರೆ ಒಂದು ಕ್ಷಣ ಕೂಡ ಅವನು ಸರ್ವೀಸಲ್ಲಿ ಇರಬಾರ್ದು, ತಕ್ಷಣ ಅವನ ಮೇಲೆ ಕಾನೂನು ಕ್ರಮ ತಗೊಳ್ಳೋದು. ಸರ್, ನಿಮ್ಮ ಪ್ರಕಾರ ಮಹೇಂದ್ರ ತಮ್ಮಣ್ಣ ಅವರು ಲಂಚ ತಗೋತಿದ್ದಾರೆ ಅಂದಂಗೆ ಆಯ್ತು ಸರ್. ನೋಡಿ ಪಾಪ ಈ ಶಾಸಕರಿಗೆ ಅವರಿಗೆ ಯಾವ ರೀತಿ ಮಾತಾಡಬೇಕು, ನಾನು ಪಾಪ ಈ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಎತ್ತದೆ. ಅವರು ಯಾವುದೋ ವೈಯಕ್ತಿಕ ವಿಷಯಗಳನ್ನು ಹೇಳೋದಕ್ಕೆ ಇದು ಮಾಡಿದರು. ಅಂದರೆ ಭ್ರಷ್ಟಾಚಾರ ಯಾಕಿದೆ, ಶಾಸಕರಿಗೂ ನಾನು ಪ್ರಶ್ನೆ ಮಾಡ್ತಾನೆ, ಪಾಪ ಹೊಸಬ್ರು ಇದ್ದೀರಿ ತಾವು. ಒಂದು, ಈ ಭ್ರಷ್ಟಾಚಾರ ನಡೀತಾ ಇದೆಯೋ ಇಲ್ಲೋ ಜನರಿಗೆ ತಿಳಿಸಿ, ನೀವು ಎಂಡಾರ್ಸ್ ಮಾಡಿ. ಆರೋಗ್ಯರಿಯಲ್ಲಿ ನನ್ನ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಎತ್ತಿದಾಗ ಯಾವುದೋ ಹತಾಶೆ ಭಾವನೆಯಿಂದ ಬೇರೆ ಕತೆ, ಕಾಗೆ ಗುಬ್ಬೆ ಕತೆ ಹೇಳೋದು ಬಿಡಿ. ಆರೋಗ್ಯರಿಯಲ್ಲಿ ಭ್ರಷ್ಟಾಚಾರ ಇದೆಯೋ ಇಲ್ವೋ, ಇದ್ದರೆ ನಿಮಗೆ ತಡಿಲಿಕ್ಕೆ ಯಾಕಾಗಿಲ್ಲ, ಅಥವಾ ಇಲ್ಲ ಅಂತ ಹೇಳಿದರೆ ಈಗ ಹಣ ವಸೂಲಿ ಮಾಡಿದಾರಲ್ಲ ಅದಕ್ಕೆ ನಿಮಗೂ ಪಾಲು ಹೋಗಿದೆ ಅಂತ ಜನ ಯೋಚನೆ ಮಾಡ್ತಾರೆ. ಸರ್, ಆ ವಿಡಿಯೋ ಮತ್ತು ಆಡಿಯೋ ಬಿಡುಗಡೆ ಮಾಡ್ತೀರಾ ಸರ್? ಯಾವುದು ಇಲ್ಲೇ ಮೀಡಿಯಾ ಕಳಿಸ್ತೇನೆ, ಬಾಹುಬಲಿ ಎಲ್ಲ ಮೀಡಿಯಾಗೆ ಕಳಿಸ್ಬಿಡಿ ಅದು ವಿಡಿಯೋ. ಸರ್, ಲಂಚ ತಗೊಂಡಿದ್ದು ಕ್ಷೇತ್ರದಲ್ಲಿ ದೇವಸ್ಥಾನ ಓಪನಿಂಗ್ ಅಂತ ಆರೋಪ ಕೇಳಿ ಬರ್ತಾ ಇದೆ ಸರ್. ಒಂದು, ನಾನು ಯಾವತ್ತೂ ಕೂಡ ಮದ್ಯಪಾನ ವಿರೋಧಿ. ಹಾಗೆ ನೋಡಿದರೆ ಮದ್ಯಪಾನ ಮುಕ್ತ ಕರ್ನಾಟಕ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡೋದ್ರಲ್ಲಿ ನನ್ನ ಧ್ವನಿನೂ ಇದೆ. ಹಾಗಾಗಿ ಅಂಥದ್ದಕ್ಕೆ ನಾನು ಬೆಂಬಲ ಕೊಡೋದು. ಓಕೆ ಸರ್. ಹಾರೋಗೇರಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ಪ್ರತಿಭಟನೆ ಮಾಡಿ ರಸ್ತೆ ತಡೆ ನಡೆಸಿದರು. ಡಿಎಸ್ಪಿ ಪ್ರಶಾಂತ್ ಮುನ್ನೋಳಿ ಮನವಿ ಸ್ವೀಕರಿಸಿದ ನಂತರ ಮಾತನಾಡಿ, ಮುಂದಿನ ಸೂಕ್ತ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. 3 ಅರ್ಜಿ ಕೊಟ್ಟರು ಎನ್ಕ್ವೈರಿ ಆಗುತ್ತೆ, 100 ಅರ್ಜಿ ಕೊಟ್ಟರು ಎನ್ಕ್ವೈರಿ ಮಾಡ್ತೀವಿ. ಯಾವ ಮಟ್ಟದ ಅಧಿಕಾರಿ ಮೇಲೆ ಅಲಿಗೇಷನ್ ಇರ್ತೈತೋ ಅದರ ಮೇಲಿನ ಅಧಿಕಾರಿಗಳ ಕಡೆಯಿಂದ ಎನ್ಕ್ವೈರಿ ಮಾಡಿಸ್ತೀವಿ. ಹೈಯರ್ ಅಟ್ಲೀಸ್ಟ್ ಇರುವಂಗೆ ಮಾಡಿಸ್ತೀವಿ. ಎರಡನೇದಾಗಿ ಈಗ 6 ಜನ ನೀವು ಮಾತಾಡಿದ್ರಿ, ಒಬ್ಬರಾದ್ರೂ DSP ಕಚೇರಿಗೆ ಬಂದ್ಬಿಟ್ಟು ನನಗೆ ಹಿಂಗಾಗಿದೆ ಅಂತ ಹೇಳಿದ್ದೀರಾ? ಆ ಬಳ್ಳೊಳ್ಳಿಯಲ್ಲಿ ಗಾಂಜಾ ಬೆಳೆದಿದ್ದಾಗಲಿ 10 ಲಕ್ಷ ಕೇಳಿದ್ದಾಗಲಿ ಹೇಳಿದ್ದೀರಾ? ನಮ್ಮ ಕಚೇರಿಗೆ ಬಂದು ನನಗೆ ನೋಡಿದ್ರಿ ಹಿಂದೆ ಯಾವಾಗ್ರೆ? ನಾನು ಬಂದು 13 ತಿಂಗಳ ತಪ್ಪಾಗಿದೆ. ನೀವು 6 ಜನ ಏನು ಅರ್ಜಿ ಕೊಟ್ಟು ನಾನು ಫಸ್ಟ್ ಮಾತಾಡ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಕುಡುಚಿ ಮಂಡಳ ಅಧ್ಯಕ್ಷ ಶ್ರೀಧರ್ ಮೂಡಲಗಿ, ಪುರಸಭೆ ಅಧ್ಯಕ್ಷ ವಸಂತ ಲಾಳಿ, ಸುನೀಲ್ ಗೌಡ ಪಾಟೀಲ್, ನಿಂಗಪ್ಪ ಪಕಾಂಡೆ, ಮಲ್ಲಪ್ಪ ಐನಾಪುರ, ನರಸು ತುಳಸಿಗೇರಿ, ದತ್ತಾ ಸಣ್ಣಕ್ಕಿ, ಮೋಹನ್ ಲೋಹಾರ, ರಮೇಶ್ ಕೇತಗೌಡರ, ರಾಜು ಅರ್ಳಿಕಟ್ಟಿ, ಕುಮಾರ್ ಬನಶಂಕರಿ, ವಿವಿಧ ಹಳ್ಳಿಯ ಗ್ರಾಮಸ್ಥರು ಹಾಗೂ ನೊಂದ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಇದ್ದರು. ಮಹದೇವ ಕಾಂಬಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.